ಬೇಲ್ನಲ್ಲಿರುವ ಸ್ಯಾಂಡ್ಲ್ವುಡ್ ಸಾರಥಿಗೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ನಟ ದರ್ಶನ್ ಪಿಸ್ತೂಲ್ ಸೀಸ್ ಬೆನ್ನಲ್ಲೇ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ ಪೊಲೀಸ್ ಇಲಾಖೆ. ಚಕ್ರವರ್ತಿಗೆ ಮತ್ತೆ ಸಂಕಷ್ಟ, ಸುಪ್ರೀಂನಲ್ಲಿ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆಯಾ? ಬೇಲ್ನಲ್ಲಿರುವಂತಹ ಸ್ಯಾಂಡ್ಲ್ವುಡ್ ಸಾರಥಿಗೆ ಪೊಲೀಸ್ ಇಲಾಖೆಯಿಂದ ಬಿಗ್ ಶಾಕ್ ಅನ್ನು ಕೊಟ್ಟಿರುವುದು. ಏಕೆ ಈಗಾಗಲೇ ಪಿಸ್ತೂಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ದರ್ಶನ್ ಬಳಿ ಇದ್ದಂಥ 2 ಪಿಸ್ತೂಲ್ ಕೂಡ ಸೀಸ್ ಮಾಡಿ ಬಂತು. ಇದರ ಬೆನ್ನಲ್ಲೇ ಮತ್ತೊಂದು ಶಾಕ್ ಕೊಡೋದಕ್ಕೆ ಈಗ ಪೊಲೀಸ್ ಇಲಾಖೆ ರೆಡಿ ಆಗಿರುವಂಥದ್ದು. ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಂತಹ ಸಮಯದಲ್ಲಿ ಈ ಒಂದು ವಿಚಾರ ಕುರಿತಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿತ್ತು. ಏಕೆಂದರೆ ಮಧ್ಯಂತರ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಈಗಾಗಲೇ ಹೈಕೋರ್ಟಿಂದ ಜಾಮೀನು ಪಡ್ಕೊಂಡು ದರ್ಶನ್ ಹೊರಗಡೆ ಬಂದಿದ್ದಾರೆ. ಆದರೆ ಇದೆಲ್ಲ ವಿಚಾರಗಳ ನಡುವೆ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಪೊಲೀಸ್ ಇಲಾಖೆ ಈಗ ತೀರ್ಮಾನವನ್ನು ಮಾಡಿಕೊಂಡಿರುವುದು. ಬೇಲ್ನಲ್ಲಿರುವಂಥ ಸ್ಯಾಂಡ್ಲ್ವುಡ್ ಸಾರಥಿಗೆ ಈಗ ಪೊಲೀಸ್ ಇಲಾಖೆ ಬಿಗ್ ಶಾಕ್ ಕೊಟ್ಟರು. ಕಳೆದ ವರ್ಷವಂತೂ ಇಡೀ ಲೈಫ್ ಕಂಪ್ಲೀಟ್ ದರ್ಶನ್ ಲೈಫ್ ಕಳೆದ ವರ್ಷ 2024 ದರ್ಶನ್ ಅವರ ಪಾಲಿಗೆ ಕರಾಳ ವರ್ಷ ಅಂತ ಹೇಳ್ಬೋದು. ಏಕೆಂದರೆ ಕೊಲೆ ಆರೋಪ, ಜೈಲು ವಾಸ, ನೋವು, ಸಂಕಟ, ಬೆನ್ನು ನೋವು, ಹೀಗೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಂಥ ದರ್ಶನ್ ಫೈನಲಿ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಿದ್ರು. ಜಾಮೀನು ಪಡ್ಕೊಂಡು ಹೊರಗಡೆ ಬಂದರು. ಈಗಷ್ಟೇ ಹೆಂಡತಿ, ಮಕ್ಕಳು, ಪರಿವಾರ ಜೊತೆಗೆ ಇರುವಂಥದ್ದು. ಬಟ್ ಈಗಿರುವಾಗಲೇ ಇದೀಗ ದರ್ಶನ್ಗೆ ಮತ್ತೆ ಶಾಕ್ ಕೊಡೋಕ್ಕೆ ಈಗ ರೆಡಿ ಆಗುತ್ತೆ. ಇದೇ 24ರಂದು ಅಂದರೆ ಜನವರಿ 24ರಂದು ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ರೆಡಿ ಆಗಿರೋದು. ಹೈಕೋರ್ಟ್ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂಗೆ ಹೈಕೋರ್ಟ್ ಅಂದರೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ರೆಡಿ ಆಗಿದ್ದಾರೆ. ವನವಾಸ ಅನುಭವಿಸಿದ್ದ ಕಾಟನ ವಿರುದ್ಧ ಈಗ ಕಾಕಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಯೋಜನೆಯನ್ನು ಹಾಕೊಂಡಿರುವಂಥದ್ದು. ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿರುತ್ತದೆ. ಈಗಾಗಲೇ ಮೇಲ್ಮನವಿ ಸಲ್ಲಿಸಿ ಆಗಿರುವಂಥದ್ದು. ಜನವರಿ 6ರಂದು ಸುಪ್ರೀಂ ಕೋರ್ಟ್ನ ಅರ್ಜಿಯನ್ನ ಕಾಕಿ ಪಡೆ ಸಲ್ಲಿಸಿ ಆಗಿದೆ. ಜನವರಿ 24ಕ್ಕೆ ಅಲ್ಲಿ ಈಗ ಈ ಒಂದು ವಿಚಾರಣೆ ಕೂಡ ನಡೆಯಲಿದೆ. ಈಗಾಗಲೇ ಜಾಮೀನನ್ನು ಪಡ್ಕೊಂಡು ದರ್ಶನ್ ಹೊರಗಡೆ ಬಂದಿದ್ದಾರೆ. ದರ್ಶನ್ ಜಾಮೀನು ಪಡ್ಕೊಂಡು ಹೆಂಡತಿ, ಮಕ್ಕಳು, ಪರಿವಾರ ಅಂತ ಒಂದಷ್ಟು ನೆಮ್ಮದಿಯ ಜೀವನ ಕಾಣ್ತಾ ಇದ್ದಾರೆ. ಹೀಗಿರುವಾಗಲೇ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗ್ತದೆ. ಪೊಲೀಸ್ ಇಲಾಖೆ ಈಗ ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾಗಿದೆ. ಜನವರಿ 6ನೇ ತಾರೀಕು ಮೇಲ್ಮನವಿ ಸಲ್ಲಿಸಿದ್ದು. ಇದೀಗ ಜನವರಿ 24ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ವಿಚಾರಣೆ ಎಲ್ಲದೂ ಕೂಡ ನಡೆಯಲಿದೆ. ಅಲ್ಲಿ ಏನಾಗಲಿದೆ ಅನ್ನೋದು ಕೂಡ ಇರುವಂಥ ಪ್ರಶ್ನೆ. ಇನ್ನೇನು ದರ್ಶನ್ ಆರಾಮಾಗಿರ್ತಾರೆ, ಜಾಮೀನು ಸಿಕ್ಕಾಗಿದೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದು, ಒಂದಷ್ಟು ಖುಷಿಯ ಕ್ಷಣಗಳನ್ನು ಕಳಿಬೋದು ಅಂತ ಅವರ ಅಭಿಮಾನಿಗಳು ಭಾವಿಸಿದ್ರು. ಅದು ಈಗ ಎಲ್ಲದಕ್ಕೂ ಕೂಡ ಪೊಲೀಸ್ ಇಲಾಖೆ ತಣ್ಣೀರನ್ನು ಎರಚ್ತಾ ಇರುವಂಥದ್ದು. ಏಕೆಂದರೆ ಈಗಾಗಲೇ ದರ್ಶನ್ ಬಳಿ ಇರುವಂಥ ಪಿಸ್ತೂಲ್ಗಳನ್ನು ಕೂಡ ಕೊಡುವಂತೆ ಪೊಲೀಸ್ ಇಲಾಖೆ ಒಂದು ನೋಟಿಸನ್ನು ಕಳಿಸ್ಕೊಟ್ಟಿತ್ತು. 2 ಪಿಸ್ತೂಲ್ ದರ್ಶನ್ ಬಳಿ ಇದ್ದಿದ್ದು. ಆ ಒಂದು ಪಿಸ್ತೂಲ್ಗಳನ್ನು ರಿಟರ್ನ್ ಕೊಡುವಂತೆ ಈಗಾಗಲೇ ನೋಟಿಸನ್ನು ಕೊಟ್ಟಿತ್ತು. ನೋಟಿಸ್ಗೆ ದರ್ಶನ್ ಕೂಡ ಉತ್ತರವನ್ನು ಕೊಟ್ಟಿದ್ದರು.
ಉತ್ತರದಲ್ಲಿ ಮನವಿ ಕೂಡ ಮಾಡ್ಕೊಂಡು ನನಗೆ ನಾನೊಬ್ಬ ಸೆಲೆಬ್ರಿಟಿ ಆಗಿದ್ದೀನಿ, ನಂಗೆ ಗನ್ ಬೇಕೇ ಬೇಕು ಅನ್ನೋಂಥ ಗನ್ನನ್ನು ಮನವಿನ ಕೊಟ್ಟಿರು. ಬಟ್ ಮನವಿನ ತಿರಸ್ಕರಿಸಿದ ಪೊಲೀಸ್ ಇಲಾಖೆ ನಿನ್ನೆ ಏಕಾಏಕಿ ಮನೆಗೆ ಹೋಗಿ 2 ಪಿಸ್ತೂಲ್ಗಳು ಕೂಡ ಈಗ ವಶಪಡಿಸ್ಕೊಂಡಿದೆ. ಜೊತೆಗೆ ಗನ್ ಲೈಸೆನ್ಸ್ ಏನಿದೆ ಅದನ್ನು ಕೂಡ ರದ್ದು ಮಾಡಿರುವಂಥದ್ದು. ಇದರ ಹಿಂದೆಯೇ ಇದೆಲ್ಲ ಆಗ್ತಿರ್ಬೇಕು ಬೆಳವಣಿಗೆ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿತ್ತು ಪೊಲೀಸ್ ಇಲಾಖೆ. ಜನವರಿ 6ನೇ ತಾರೀಕಂದು ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಬಟ್ ಇದೀಗ 24ಕ್ಕೆ ಅದರ ವಿಚಾರಣೆ ಕೂಡ ನಡೀತಾ ಇದೆ. ರೇಣುಕಾಸ್ವಾಮಿಯ ಕೊಲೆ ವಿಚಾರದಲ್ಲಿ ಆರೋಪಿ ಆಗಿರುವಂಥ ದರ್ಶನ್ಗೆ ಸಂಕಷ್ಟ ಎದುರಾಗ್ತಾನೆ ಇದೆ. ಸೊ ಈಗಾಗಲೇ ಬೇಲ್ ಪಡೆಯೋದಕ್ಕೆ ಹರಸಾಹಸವನ್ನು ಪಡ್ಕೊಂಡು ಹೈಕೋರ್ಟಿಂದ ಬೇಲನ್ನು ಪಡ್ಕೊಂಡು ದರ್ಶನ್ ಹೊರಗಡೆ ಬಂದಿದ್ದಾರೆ. ಜೊತೆಗೆ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದು ಈ ಮೊದಲು ಬೆನ್ನು ನೋವಿತ್ತು, ಅವರಿಗೆ ಬೆನ್ನು ನೋವಿನ ಸಮಸ್ಯೆ ತೀವ್ರವಾಗಿ ಕಾಡಿತ್ತು. L1 L5ನಲ್ಲಿ ಊತ ಕೂಡ ಬೆನ್ನು ಉರಿ ಕೂಡ ಕಾಣಿಸ್ಕೊಂಡಿದ್ದು, ಬೆನ್ನಿನಲ್ಲಿ ಅಂದರೆ ಊತ ಕೂಡ ಆಗಿತ್ತು. ಸೊ ಇದೆಲ್ಲಕ್ಕೂ ಕೂಡ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸರ್ಜರಿ ಆಗಲೇಬೇಕು ಅಂತ ಡಾಕ್ಟರ್ ಕೂಡ ಹೇಳಿದರು. ಬಟ್ ಸರ್ಜರಿ ಇವತ್ತಾಗುತ್ತೆ ನಾಳೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಜರಿ ಬಗ್ಗೆ ಏನು ಡಿಸಿಷನ್ ತೊಗೊಂಡಿಲ್ಲ ಅನ್ನೋದು ಕೂಡ ಇರುವಂಥದ್ದು. ಸೊ ಇದರ ನಡುವೆ ದರ್ಶನ್ ಬಳಿದಂಥ ಗನ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇದರ ಜೊತೆಗೆ ಕೂಡ ಸುಪ್ರೀಂ ಕೋರ್ಟ್ಗೆ ಈಗ ಹೈಕೋರ್ಟಲ್ಲಿ ಜಾಮೀನು ಕೊಟ್ಟಿದೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಪೊಲೀಸ್ ಇಲಾಖೆ. ಜನವರಿ 6ನೇ ತಾರೀಕಿನಂದು ಮೇಲ್ಮನವಿ ಸಲ್ಲಿಸಿತ್ತು. ಇದೀಗ 24ಕ್ಕೆ ಅದರ ವಾದ ಮತ್ತು ವಿವಾದ ನಡೆಯಲಿದೆ.